ನಮಸ್ಕಾರ ಸ್ನೇಹಿತರೆ, ಎಲ್ಲ ರೇಷನ್ ಕಾರ್ಡ್ ಇದ್ದಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೌದು, ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ 7 ವಸ್ತುಗಳನ್ನು ಕೊಡುವಂತಹ ಸಾಧ್ಯತೆ ಇದೆ. ಹೌದು, ಇಂದಿರಾ ಕಿಟ್ ಅಂತ ಹೇಳಿಬಿಟ್ಟು ನಿಮಗೆ 7 ವಸ್ತುಗಳನ್ನು ಕೊಡ್ತಾ ಇರುವಂಥದ್ದು ಕನ್ಫರ್ಮ್ ಆಗಿದೆ ಅಂತೆ. ಹಾಗಾದರೆ ಯಾವ ಯಾವ ವಸ್ತುಗಳನ್ನು ಕೊಡ್ತಾ ಇದ್ದಾರೆ, ಯಾವ ಐಟಮ್ಸ್ಗಳು ಸಿಗ್ತಾ ಇದೆ, ಯಾವಾಗಿನಿಂದ ಸಿಗ್ತಾ ಇದೆ, ಇದಕ್ಕೆ ಏನಾದರೂ ನಾವು ಕೆಲಸ ಮಾಡಬೇಕಾ, ಅಂದರೆ ಅಪ್ಲಿಕೇಶನ್ ಹಾಕಬೇಕಾ, ನಮಗೆ ಯಾವ ರೀತಿಯಾಗಿ ಇದು ನಮಗೆ ದೊರಕತ್ತೆ, ಈ ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ನ್ಯಾಯಬೆಲೆ ಅಂಗಡಿ ಮುಖಾಂತರ ಇದನ್ನು ಪಡ್ಕೊಳ್ಬೇಕಾಗತ್ತೆ. ಅದ್ರ ಬಗ್ಗೆ ವಿಚಾರಣೆ ತನಿಖೆ ಎಲ್ಲ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮತ್ತು ನಿಮಗೆ 3,000 ಹಣ ಬರ್ತಾ ಇರುವಂಥದ್ದು ಈಗಾಗಲೇ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಿಗ್ತಾ ಇದೆ 2,000, ಅದು BPL ಹಾಗೂ APL ರೇಷನ್ ಕಾರ್ಡ್ ಇದ್ದಂಥವರಿಗೆ. ಇನ್ನು ಮತ್ತೆ ಕೇಂದ್ರ ಸರ್ಕಾರದಿಂದ ಪ್ಲಸ್ 1,000 ಕೂಡ ಸಿಗ್ತಾ ಇದೆ. ಟೋಟಲಿ ನಿಮಗೆ 3,000 ಪ್ರತಿ ತಿಂಗಳು ಕೂಡ ಪಡ್ಕೊಳ್ಬೋದು. ಹಾಗಾದರೆ ಬನ್ನಿ ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಇನ್ನೊಂದು ವಿಷಯ, ಎಲ್ಲ ಅಂಗಡಿ ಮಾಲೀಕರಿಗೆ ಗುಡ್ ನ್ಯೂಸು CM ಸಿದ್ದರಾಮಯ್ಯನವರಿಂದ. ಹೌದು, ಕಿರಾಣಿ ಶಾಪ್ಗಳಾಗಿರಲಿ, ಸಣ್ಣ ಪುಟ್ಟ ವ್ಯಾಪಾರಿಗಳು ಟೋಟಲ್ ಆಗಿ, ಅದೇ ರೀತಿಯಾಗಿ ಮೆಡಿಕಲ್ಗಳಾಗಿರಲಿ, ಈಗ ಕೇಕ್ ಅಂಗಡಿಗಳಾಗಿರಲಿ, ಅಂದರೆ ಬೇಕರಿಗಳಾಗಿರಲಿ, ಇಂತಹ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಬನ್ನಿ ಎಲ್ಲ ವಿಷಯವನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ನಿಮ್ಮ ಹತ್ರ ರೇಷನ್ ಕಾರ್ಡ್ಗಳು ಇದ್ದಿದ್ದೆ ಆದರೆ ನಿಮಗೆ 7 ವಸ್ತುಗಳನ್ನು ರಾಜ್ಯ ಸರ್ಕಾರದಿಂದ ಕೊಡಲಾಗ್ತಾ ಇದೆ. ಇಂದಿರಾ ಕಿಟ್ ಅಂತ ಹೇಳಿಬಿಟ್ಟು ನಿಮಗೆ ಒಂದು ಕಿಟ್ನ ಪ್ಯಾಕೇಜಿನಲ್ಲಿ 7 ವಸ್ತುಗಳನ್ನು ಕೊಡಲಾಗ್ತದೆ. ಅದರಲ್ಲಿ ಯಾವ ಯಾವ ವಸ್ತುಗಳನ್ನು ಕೊಡಲಾಗ್ತದೆ ಇದನ್ನು ನಾವು ನೋಡೋದಾದರೆ, ಒಂದು ತೊಗರೆಬೇಳೆ, ಒಂದು ನಿಮಗೆ ಕಡಲೆಬೇಳೆ ಕೊಡ್ತಾರಲ್ವ, ಕಡಲೆಬೇಳೆ, ಇನ್ನು ಗಾನದ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಅಂತ ಕರೀತಾರೆ, ಇದು ಒಂದು. ಅದೇ ರೀತಿಯಾಗಿ ಉಪ್ಪನ್ನು ಕೊಡ್ತಾರೆ, ನೆಕ್ಸ್ಟು ಸಕ್ಕರೆಯನ್ನು ಕೊಡ್ತಾರೆ. ಇದರ ಜೊತೆಗೆ ರಾಗಿ ನೀವು ತಿಂತಾ ಇದ್ದಾರೆ, ರಾಗಿ, ಅದರ ಜೊತೆಗೆ ಗೋಧಿ, ಈ ರೀತಿ 7 1 kg ಪ್ಯಾಕೆಟ್ಗಳಾಗಿ 7 ಐಟಮ್ಸ್ಗಳನ್ನು 7 ವಸ್ತುಗಳನ್ನು ನಿಮಗೆ ಕಿಟ್ನ ಮುಖಾಂತರ ಕೊಡುವಂತಹ ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಹೌದು, ಅನ್ನಭಾಗ್ಯದಲ್ಲಿ ಈಗ ಏನು ಅಕ್ಕಿ ಸಿಗ್ತಾ ಇದೆ 5 kg ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇದ್ರೆ, ಇನ್ನು 5 kg ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಸಿಗ್ತಾ ಇದೆ. ಹಾಗೆ ಈ ಅಕ್ಕಿಗಳನ್ನು ಕೊಡ್ತಾ ಇದ್ದಾರಲ್ವಾ, ಇದರ ಜೊತೆಗೇನೆ ನಿಮಗೆ ವಸ್ತುಗಳನ್ನು ಕೊಡುವಂತಹ ಎಲ್ಲ ಸಾಧ್ಯತೆ ಇದೆ ಅಂತೆ. ಇದರ ಬಗ್ಗೆ ಮೊದಲು ಕೂಡ ಚರ್ಚೆ ಮಾಡಿದ್ರು KH ಮುನಿಯಪ್ಪನವರು ಸಚಿವ ಸಂಪುಟ ಸಭೆಯಲ್ಲಿ. ಸೊ ಅಲ್ಲಿ ನಿರ್ಧಾರವನ್ನು ಕೈಚೆಲ್ಲಿರ್ತಕ್ಕಂಥದ್ದು 5 ವಸ್ತುಗಳನ್ನು ಕೊಡುವಂತಹ ಸಾಧ್ಯತೆ ಅಲ್ಲಿ ಮಾತುಕತೆ ಮಾಡಿದ್ರು. ಆದರೆ ಕಾರಣಾಂತರಗಳಿಂದ ಅದನ್ನು ಬದಲಾವಣೆ ಮಾಡಿ ನೆಕ್ಸ್ಟು ದುಡ್ಡನ್ನು ಕೊಡ್ತಾ ಇದ್ರು, ದುಡ್ಡನ್ನು ಕೂಡ ಬದಲಾವಣೆ ಮಾಡಿ ಈಗ ಕೊನೆಯದಾಗಿ 5 kg ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಸೊ ಇದನ್ನು ಕೂಡ ಅಕ್ಕಿ ಶಾರ್ಟೇಜ್ ಬಿದ್ದ ತಕ್ಷಣವೇ ನಿಮಗೆ ವಸ್ತುಗಳನ್ನು ಕೊಡಲಿಕ್ಕೆ ಸಾಧ್ಯ, ಅಂದರೆ ಕೊಡಲಿಕ್ಕೆ ಪ್ರಾರಂಭಿಸ್ತಾರೆ. ಸದ್ಯಕ್ಕೆ ನಿಮಗೆ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ, ಓಕೆ. ಆದರೆ ಅಕ್ಕಿಗಳು ಶಾರ್ಟೇಜ್ ಬಿದ್ದ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನು ಈಗ ಸದ್ಯಕ್ಕೆ ಕೊಡ್ತಿದ್ದಾರೆ. ಅದರ ಗಡುವು ಮುಗಿದ ತಕ್ಷಣ ಅಕ್ಕಿ ಶಾರ್ಟೇಜ್ ಬಿದ್ದಿದ್ದೆ ಆದರೆ ನಿಮಗೆ ವಸ್ತುಗಳನ್ನು ಕೊಡ್ತೇವೆ ಅಂತ ಒಂದು ಸ್ಪಷ್ಟನೆಯನ್ನು ರಾಜ್ಯ ಸರ್ಕಾರ ಕೊಟ್ಟಾಗಿದೆ. ಹಾಗಾದರೆ ಆ ವಸ್ತುಗಳು ಯಾವ್ಯಾವ ಕೊಡ್ತಾರೆ ಅದನ್ನು ನಿಮಗೆ ಹೇಳಿದ್ದೀನಿ. ನೀವು ಅದಕ್ಕೋಸ್ಕರ ಎಲ್ಲಾದರೂ ಹೋಗಿ ಅಪ್ಲಿಕೇಶನ್ ಹಾಕುವಂತಹ ಅವಶ್ಯಕತೆ ಇಲ್ಲ, ಅಥವಾ ಅದಕ್ಕೆ ಏನೇ ಮಾಡುವಂತಹ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮಗೆ ಐಟಮ್ಸ್ಗಳು ಸಿಗ್ತವೆ, ಅಲ್ಲಿಂದ ನೀವು ಹೇಗೆ ಅಕ್ಕಿಯನ್ನು ತೆಗೆದುಕೊಂಡು ಬರ್ತೀರಿ ಅದೇ ರೀತಿಯಾಗಿ ಈ ವಸ್ತುಗಳನ್ನು ತೆಗೆದುಕೊಂಡು ಬರುವಂಥದ್ದು. ಅಷ್ಟು ಮಾಡಿದ್ರೆ ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ವಸ್ತುಗಳು ಸಿಗ್ತವೆ. ಇನ್ನು 3,000ದಲ್ಲಿ 2,000 ನಿಮಗೆ ಗೃಹಲಕ್ಷ್ಮಿ ಹಣ ಜಮಾ ಆಗ್ತದೆ. ಅಲ್ಲಿ ತಡ ಕೂಡ ಆಗ್ತಾ ಇದೆ, ಒಂದ್ಸಾರಿ ಸರಿಯಾಗಿ ಜಮಾ ಆಗ್ತದೆ, ಇದು ನಿಮಗೆ ಗೊತ್ತಿದೆ, ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದು ಬೇಡ. ಇನ್ನು 1,000 ಕೂಡ ಕೇಂದ್ರ ಸರ್ಕಾರದಿಂದ ಜಮಾ ಆಗ್ತಾ ಇದೆ. ನೀವು ರಾಜ್ಯ ಸರ್ಕಾರದಾಗಿದ್ದರೆ ಇದೇನು ಮಾಡ್ತಾರೆ ಬಿಡಪ್ಪ, ಜಮಾ ಆಗೋದಿಲ್ಲ ಅಂತ ಅನ್ಕೊಳ್ಬೋದಾಗಿತ್ತು. ಆದರೆ ಕೇಂದ್ರ ಸರ್ಕಾರದಿಂದ ಬರ್ತಾ ಇದ್ರೆ ಅಲ್ಲಿ ಏನು ಫಾಲ್ಟ್ ಇಲ್ಲ, ನಿಮಗೆ ಹಣ ಜಮಾ ಆಗ್ತಾ ಇರುವಂಥದ್ದು. ಹಾಗಾದರೆ ಕೇಂದ್ರ ಸರ್ಕಾರದಿಂದ 1,000 ಯಾವ ಯೋಜನೆ ಮುಖಾಂತರ ಜಮಾ ಮಾಡ್ತಾ ಇದ್ದಾರೆ ಅಂತ ಹೇಳೋದಾದ್ರೆ, ಸದ್ಯಕ್ಕೆ ಅದರ ಬಗ್ಗೆ ಅಧಿಕೃತ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು, ಅದರ ಬಗ್ಗೆ ಅಫಿಸಿಯಲ್ ವೆಬ್ಸೈಟ್ ಕೂಡ ಬಿಟ್ಟಿಲ್ಲ. ಸದ್ಯಕ್ಕೆ ನಿಮಗೆ ವಸ್ತುಗಳನ್ನು ಕೊಡುವಂತಹ ಸಾಧ್ಯತೆ ಕೂಡ ಇದೆ, ಅದರ ಬದಲಾಗಿ 1,000 ಹಣವನ್ನು ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮಗೆ BPL ರೇಷನ್ ಕಾರ್ಡ್ ಯಾರು ಹೊಂದಿದ್ದೀರಿ ಅವರಿಗೆ ಪ್ರತಿ ತಿಂಗಳು ಕೂಡ 1,000 ಕೊಡಬಹುದು, ಅಥವಾ ವಸ್ತುಗಳನ್ನು ಕೊಡುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಅಧಿಕೃತ ಮಾಹಿತಿ ಬಂದಿರತಕ್ಕಂಥದ್ದು. ಅದನ್ನು ನಾವು ನಿಮಗೆ ತಿಳಿಸಿದ್ದೀವಿ. ಆದರೆ ಅದರ ಬಗ್ಗೆ ನೀವು ಅಪ್ಲಿಕೇಶನ್ ಹಾಕಲೇಬೇಕು, ಇಲ್ಲಿ ಹೋಗಿ ಹಾಕಬೇಕು, ಅಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು, ನೀವು ಎಲಿಜಿಬಿಲಿಟಿ ಏನೇನು ಇದನ್ನೆಲ್ಲವೂ ಕೂಡ ಬಿಟ್ಟಿಲ್ಲ. ಇದೀಗ ಬಂದಿರತಕ್ಕಂತಹ ಮಾಹಿತಿ ಆಗಿರುವಂತಹ ಪ್ರಕಾರ ಅದರ ಬಗ್ಗೆ ಹೆಚ್ಚಾಗಿ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಹೊರಗೆ ಅಂದರೆ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಸೊ ಈಗ ಸದ್ಯದಲ್ಲಿ ಘೋಷಣೆ ಮಾಡುವಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದ್ವು, ಅದನ್ನು ನಿಮ್ಮ ಸ್ವಲ್ಪ ಕ್ಲೂ ಇಟ್ಟಿದ್ದೀನಿ. ಇನ್ನು ಅದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೆ ಆದರೆ ನೀವು ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು, ಅದನ್ನು ಹೇಗೆ ಪಡ್ಕೊಳ್ಳೋದು, ಎಲ್ಲ ವಿಷಯವನ್ನು ಬೇರೆ ವಿಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸೊ ಒಂದು ಸ್ವಲ್ಪ ನಿಮಗೆ ಕ್ಲೂ ಕೊಟ್ಟಿದ್ದೀನಿ ಅಷ್ಟೇ. ಇನ್ನು
ಯಾವ ಯಾವ ಅಂಗಡಿಗಳಿಗೆ ಗುಡ್ ನ್ಯೂಸ್ ಅನ್ನ CM ಅವರು ಕೊಟ್ಟಿದ್ದಾರೆ ಅಂದ್ರೆ ಪ್ರತಿಯೊಬ್ಬ ವಾಣಿಜ್ಯ ಇಲಾಖೆಯಿಂದ ಬಂದಿರತಕ್ಕಂತಹ ನೋಟಿಸ್ ಇದೆಯಲ್ಲ GST ನೋಟಿಸ್ ಅಂತ ಕರಿತೀವಿ ಅದಕ್ಕೆ. ಇನ್ನು ವಾಣಿಜ್ಯ ಇಲಾಖೆಯಿಂದ ಯಾರ್ಯಾರಿಗೆ ಬಂದಿದೆ ನೋಡಿ ನೋಟಿಸು, ಅದ್ರ ಬಗ್ಗೆ ಈಗ 23, 24, 25ನೇ ತಾರೀಕು ಪ್ರತಿಭಟನೆ ಕೂಡ ಆಯಿತು ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನಲ್ಲಿ. ಅದರ ಬಗ್ಗೆ ಈಗ CM ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟರು. ಎಲ್ಲ ಬಡ ವ್ಯಕ್ತಿಗಳಿಗೆ ವಾಣಿಜ್ಯ ಇಲಾಖೆ ಏನು ಮಾಡಿಬಿಟ್ಟಿದೆ, ಒಂದು ಟ್ಯಾಕ್ಸ್ಗಳನ್ನು ಕಟ್ಟಲಿಕ್ಕೆ ಹೇಳಿಬಿಟ್ಟಿದೆ. ಸೊ 25 ಲಕ್ಷ 60 ಲಕ್ಷ ಅಂತೆ, ಅದೇ ರೀತಿಯಾಗಿ 1,25,00,000 ಅಂತ ಈ ರೀತಿ ಟ್ಯಾಕ್ಸ್ಗಳನ್ನು ಕಟ್ಟಲಾಗಿದೆ. ಆ ನೋಟಿಸನ್ನು ಹೊರಡಿಸಲಾಗಿದೆ. ಅಷ್ಟೊಂದು ನೋಟಿಸನ್ನು ಹೊರಡಿಸಿದ್ರೆ ಇವರು ದುಡ್ಡು ಎಲ್ಲಿಂದ ಕಟ್ತಾರೆ ಹೇಳಿ ನೀವೇ? ಪ್ರತಿ ದಿನವೂ ಕೂಡ 500 ರೂಪಾಯಿ ದುಡಿಯೋಲ್ಲ ಅಥವಾ 1,000ನಾದರೂ ದುಡಿಯೋಲ್ಲ. ಅಷ್ಟೊಂದು ದುಡ್ಡನ್ನು ಎಲ್ಲಿಂದ ಕೊಡಬೇಕು? ಹಾಗಾಗಿ ಪ್ರತಿಭಟನೆ ಮಾಡಲಾಗಿತ್ತು. ರವಿ ಶೆಟ್ಟಿ ಅವರು ಕೂಡ ಒಂದು ಕರ್ನಾಟಕ ಕಾರ್ಮಿಕ ಇಲಾಖೆ ಪರಿಷತ್ನ ಅಧ್ಯಕ್ಷರಾದಂತಹ ಒಂದು ರವಿ ಶೆಟ್ಟಿ ಅವರು ಇದ್ರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ರು. ನಾವು ಪ್ರತಿಭಟನೆ ಮಾಡ್ತೀವಿ, ಸರ್ಕಾರ ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡಲೇಬೇಕು, ಇದನ್ನು ನೋಟಿಸನ್ನು ಹಿಂಜರಿಸ್ಕೊಳ್ಬೇಕು ಅಂದರೆ ಹಿಂದೆ ತೆಗೆದುಕೊಳ್ಬೇಕು ಅಂತಕ್ಕಂತಹ ಒಂದು ಅಭಿಪ್ರಾಯ ಇತ್ತು. ಹಾಗೇನೇ CM ಅವರು ಕೂಡ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ಈಗಾಗಲೇ ಯಾರಿಗೆ ಬಡ ವ್ಯಕ್ತಿಗಳಿಗೆ ವ್ಯಾಪಾರಿಗಳಿಗೆ GST ನೋಟಿಸ್ ಹೋಗಿದೆ ನೋಡಿ. ಸೊ ನೀವು ಯಾರು ಕೂಡ ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ, ನೀವು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಯಾರ್ಯಾರು ಶ್ರೀಮಂತ ವ್ಯಾಪಾರಿಗಳು ಇದ್ದಾರೆ ಅವರಿಗೂ ಮಾತ್ರ ಕಟ್ಟಲೇಬೇಕು, ಮತ್ತೆ GST ನೋಂದಾವಣಿ ಮಾಡ್ಕೊಳ್ಳಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಇದೇ ಆಗಿದೆ. ಯಾರು ಕೂಡ GSTಯನ್ನು ನೀವು ಕಟ್ಟುವಂತಹ ಅವಶ್ಯಕತೆ ಇಲ್ಲ. ಸೊ ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ ನೋಂದಾವಣಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾರ್ಯಾರು ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ವ್ಯಾಪಾರಿಗಳಿದ್ರಿ, ಸೊ ನೀವೆಲ್ಲರೂ ಕೂಡ GSTಯನ್ನು ಮುಂದಿನ ದಿನಗಳಲ್ಲಿ ಕಟ್ಟಬೇಕಾಗತ್ತೆ. ಸೊ ಇದನ್ನು ನಿಮಗೆ ಅಫಿಸಿಯಲ್ ಆಗಿ ಸರ್ಕಾರದಿಂದ ತಿಳಿಸಿರ್ತಕ್ಕಂತಹ ಮಾಹಿತಿಯಾಗಿತ್ತು. ಸೊ ಇದನ್ನು ಕೂಡ ನಾವು ನಿಮಗೆ ತಿಳಿಸಿದ್ದೀವಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.